ಹಲೋ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ಬಡ್ಕೇಸ್ ಕಿಚನ್ಗೆ ಸ್ವಾಗತ. ಈ ಸಲ ನೀವು ಕೃಷ್ಣ ಜನ್ಮಾಷ್ಟಮಿಗೆ ಕೃಷ್ಣನಿಗೆ ಬಲು ಇಷ್ಟವಾದಂತಹ ಅವಲಕ್ಕಿ ಲಡ್ಡುನ ಯಾವ ರೀತಿ ಮಾಡೋದಂತ ತಿಳಿಸ್ಕೊಡತ್ತೀನಿ ರೀ. ಈ ಸಲ ನೀವು ಅವಲಕ್ಕಿ ಲಡ್ಡುನ ಕೃಷ್ಣನಿಗೆ ನೈವೇದ್ಯವಾಗಿ ಮಾಡಿ ಅದನ್ನ ಯಾವ ರೀತಿ ಮಾಡೋದಂತ ನೋಡೋಣ್ರಿ. ಮೊದಲಿಗೆ 1 ಚಮಚ ಆಗುವಷ್ಟು ತುಪ್ಪನ ಹಾಕೊಂಡೀನಿ. ಹಾಗೆ 1 ಕಪ್ ಆಗುವಷ್ಟು ಅವಲಕ್ಕಿನ, ನೀವು ನಾರ್ಮಲಾಗಿ ಅವಲಕ್ಕಿ ಮಾಡ್ತಿರಲ್ರಿ ಅದನ್ನ ತೊಗೊಂಡೇನಿ. ದಪ್ಪ ಇರೋ ಅವಲಕ್ಕಿ ಇಲ್ರಿ, ತಿಳುವ ಅವಲಕ್ಕಿನ ತೊಗೊಂಡು ಚೆನ್ನಾಗಿ ಇದನ್ನ ತುಪ್ಪದಲ್ಲಿ ಏನು ಮಾಡ್ಬೇಕ್ರಿ, ಸ್ವಲ್ಪ ಕ್ರಿಸ್ಪಿ ಆಗುವವರೆಗೂ ನಾವು ಏನು ಮಾಡ್ಬೇಕ್ರಿ, ಈ ಥರ ಕೈಯಿಂದ ಮುಟ್ಟಿದ ತಕ್ಷಣ ಪುಡಿ ಆಗ್ಬೇಕ್ರಿ. ಅಲ್ಲಿವರೆಗೂ ಒಂದು 5 ನಿಮಿಷ ಇದನ್ನ ಚೆನ್ನಾಗಿ ಹುರ್ಕೋಬೇಕ್ರಿ. ಹುರ್ಕೊಂಡು ಅವಲಕ್ಕಿನ ಸೈಡ್ ತೆಗೆದಿಟ್ಕೊಂಡೀನಿ. ಅದೇ ಪಾತ್ರೆ ಒಳಗೆ ನಾನಿಲ್ರಿ ಸ್ವಲ್ಪ ಶೇಂಗಾ ಬೀಜ, ಹಾಗೆ ಒಂದು 2 ಚಮಚ ಆಗುವಷ್ಟು ಪುಟಾಣಿನ ಹಾಕ್ಕೊಂಡು ಅವನು ಕೂಡ ನಾವು ಏನು ಮಾಡ್ಬೇಕ್ರಿ, ಚೆನ್ನಾಗಿ ಫ್ರೈ ಮಾಡ್ಕೋಬೇಕ್ರಿ. ಶೇಂಗಾ ಬೀಜ ಎಲ್ಲ ಸಿಪ್ಪೆ ತೆಗೋವರೆಗೂ, ಕಲರ್ ಚೇಂಜ್ ಆಗೋವರೆಗೂ ಇದನ್ನು ಫ್ರೈ ಮಾಡಿಕೊಂಡು ಇದನ್ನು ಏನು ಮಾಡ್ಬೇಕ್ರಿ, ನಾನಿಲ್ರಿ ಈಗ ಸೈಡ್ಗೆ ತೆಗೆದಿಟ್ಕೋತೇನೆ ರೀ. ಅವಲಕ್ಕಿನೂ ಕೂಡ ಈ ಥರ ಫ್ರೈ ಮಾಡ್ಕೊಂಡೇನಿ. ಈಗ ಅವಲಕ್ಕಿ ಸ್ವಲ್ಪ ತಣ್ಣಗಾದ ತಕ್ಷಣ ನಾವಿಲ್ರಿ ಮಿಕ್ಸಿ ಜಾರ್ಗೆ ಹಾಕೊಂಡೇನಿ. ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನ ಏನು ಮಾಡ್ಬೇಕ್ರಿ, ಪುಡಿ ಮಾಡ್ಕೋಬೇಕ್ರಿ. ಭಾಳ ಪುಡಿ ಏನಿಲ್ರಿ, ಸ್ವಲ್ಪ ತರಿಯಾಗಿ ಈ ರೀತಿ ಪುಡಿ ಮಾಡ್ಕೋಬೇಕ್ರಿ. ಇದನ್ನೂ ಏನು ಮಾಡ್ತೇನೆ ರೀ, ಅವಲಕ್ಕಿ ಪೌಡರನ್ನು ಒಂದು ಬೌಲ್ಗೆ ತೆಗೆದಿಟ್ಕೋತೇನೆ ರೀ. ಹಾಗೆ ನಾವು ಶೇಂಗಾ ಮತ್ತು ಪುಟಾಣಿನ ಏನು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ರಿ ಅವನ್ನೂ ಕೂಡ ಹಾಕ್ಕೊಂಡು ಇದನ್ನು ಕೂಡ ಏನು ಮಾಡ್ಬೇಕ್ರಿ, ಸ್ವಲ್ಪ ನೀವು ಶೇಂಗಾ ಹಿಂಡಿ ಮಾಡ್ತಿರಲ್ರಿ ಆ ಥರ ಪೂರ್ತಿ ನುಣ್ಣಗೆ ಪುಡಿ ಮಾಡಬಾರ್ದ್ರಿ. ಸ್ವಲ್ಪ ತರಿಯಾಗಿ ಈ ರೀತಿ ನೀವು ಪೌಡರ್ ಮಾಡಿಕೊಂಡು ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ. ತುಂಬ ಈಸಿಯಾಗಿ ನೀವು ಅವಲಕ್ಕಿ ಲಡ್ಡುನ ಮಾಡ್ಕೋಬೋದ್ರಿ. ಹಾಗೆ ಒಂದು ಪಾತ್ರೆಗೆ ನಾನಿಲ್ರಿ 1 ಚಮಚ ಆಗುವಷ್ಟು ತುಪ್ಪ ಹಾಕ್ಕೊಂಡು ಅದಕ್ಕೆ ಡ್ರೈ ಫ್ರೂಟ್ಸನ್ನು ಹಾಕ್ಕೊಂಡು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ನಾವು ಅದನ್ನ ಫ್ರೈ ಮಾಡಿಕೊಂಡು ಇದನ್ನು ಸೈಡ್ಗೆ ತೆಗೆದಿಟ್ಕೊಂಡ್ರಿ. ಹಾಗೆ ಅದೇ ಪಾತ್ರೆ ಒಳಗೆ ನಾನಿಲ್ರಿ ಒಂದು ಅರ್ಧ ಕಪ್ ಆಗುವಷ್ಟು ಬೆಲ್ಲ, ಒಂದು 2 ರಿಂದ 3 ಚಮಚ ಆಗುವಷ್ಟು ನೀರನ್ನು ಸೇರಿಸಿ ಬೆಲ್ಲದ ಪಾಕನ ರೆಡಿ ಮಾಡ್ಕೋಬೇಕ್ರಿ. 1 ಕಪ್ ಅವಲಕ್ಕಿಗೆ ಅರ್ಧ ಕಪ್ ಬೆಲ್ಲ ಸ್ವೀಟ್ ಚೆನ್ನಾಗಿ ಬರ್ತೈತೆ ರೀ, ಮೀಡಿಯಮ್ ಆಗಿ. ಸ್ವಲ್ಪ ಜಾಸ್ತಿ ಸ್ವೀಟ್ ಬೇಕಾದರೆ ನೀವು ಇನ್ನೊಂದು ಸ್ವಲ್ಪ ಬೆಲ್ಲನೂ ಕೂಡ ಹಾಕೋಬೋದ್ರಿ. ಬೆಲ್ಲ ಕರಗಿ ಸ್ವಲ್ಪ ಕೈಗೆ ಅಂಟಂಟಾಗಿ ಹತ್ತಬೇಕ್ರಿ, ಅಂದರೆ ಒಂದೆಳೆ ಪಾಕ ಬರಬೇಕ್ರಿ. ಅಲ್ಲಿವರೆಗೂ ನಾವು ಬೆಲ್ಲನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಥರ ಕೈಯಿಂದ ಮುಟ್ಟಿ ನೋಡ್ಬೇಕ್ರಿ. ಕೈಗೆ ಅಂಟಂಟಾಗಿ ಹತ್ತಿತ್ತಂದ್ರೆ ರೀ ಪಾಕ ರೆಡಿ ಆಗೈತೆ ಅಂತ ತಿಳ್ಕೊಬೇಕ್ರಿ. ಈ ರೀತಿ ನೀವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೆಲ್ಲದ ಪಾಕವನ್ನು ರೆಡಿ ಮಾಡ್ಕೋಬೇಕ್ರಿ. ಈಗ ಬೆಲ್ಲದ ಪಾಕ ರೆಡಿ ಆಗೈತೆ ರೀ. ನಾನಿಲ್ರಿ ಅದಕ್ಕೆ ಒಂದು ಸ್ವಲ್ಪ ಹಸಿ ಕಾಯಿ ತುರಿನ ಈ ಥರ ಮಿಕ್ಸ್ ಮಾಡತ್ತೇನೆ ರೀ. ಹಸಿ ಕೊಬ್ಬರಿನ ಸಣ್ಣದಾಗಿ ಪುಡಿ ಮಾಡಿ ಇಟ್ಕೊಂಡೀನಿ ರೀ. ಅದನ್ನ 3 ರಿಂದ 4 ಚಮಚ ಆಗುವಷ್ಟು ಹಸಿ ಕೊಬ್ಬರಿನ ಹಾಕ್ಕೊಂಡೀನಿ ರೀ. ನೀವು ಹಸಿ ಕೊಬ್ಬರಿ ಬದಲಾಗಿ ನೀವು ಒಣ ಕೊಬ್ಬರಿನ ಹಾಕಿ ಮಾಡ್ಕೋಬೋದ್ರಿ. ನಾನಿಲ್ರಿ ಒಣ ಕೊಬ್ಬರಿ ಇಲ್ಲ ಅಂತ ಸ್ವಲ್ಪ ಹಸಿ ಕೊಬ್ಬರಿನ ಹಾಕ್ಕೊಂಡೀನಿ ರೀ. ಟೇಸ್ಟ್ ಕೂಡ ಚೆನ್ನಾಗಿ ಬರ್ತೈತೆ ರೀ. ಇಲ್ಲ ಅಂದರೆ ಒಂದು ಅರ್ಧ ಕಪ್ ಆಗುವಷ್ಟು ನೀವು ಒಣ ಕೊಬ್ಬರಿನ ಹಾಕ್ಕೊಂಡು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗೇನು ನಾವು ಪೌಡರ್ ಮಾಡಿ ಇಟ್ಕೊಂಡಿದ್ದಲ್ರಿ ಅವಲಕ್ಕಿ ಮತ್ತು ಶೇಂಗಾ ಬೀಜನ ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಬೆಲ್ಲದ ಪಾಕ ಒಳಗೆ ಹಾಕ್ಕೊಂಡು ಇದನ್ನ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ನಾವು ಬೆಲ್ಲದಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ. ಈ ರೀತಿ ಇದನ್ನ ಮಿಕ್ಸ್ ಮಾಡ್ಕೋಬೇಕ್ರಿ. ನೋಡಿರಿ, ಅದು ಮಿಕ್ಸ್ ಮಾಡಿದ ತಕ್ಷಣ ಗಟ್ಟಿ ಹಾಕೋತ ಬರತೈತ್ರಿ. ಸ್ವಲ್ಪ ನಾವು ಉಂಡೆ ಕಟ್ಟುವಾಗ ಈ ಥರ ಗಟ್ಟಿಯಾಗಿ ಆಗಬೇಕ್ರಿ, ಅಂದರೆ ಉಂಡೆ ಚೆನ್ನಾಗಿ ಬರ್ತಾವ್ರಿ. ನೋಡಿರಿ, ಈಗ ಅದು ಚೆನ್ನಾಗಿ ಮಿಕ್ಸ್ ಆಗೈತ್ರಿ, ಈ ಅಳತೆಗೆ ಬರಬೇಕ್ರಿ. ಆಮೇಲೆ ನಾನಿಲ್ರಿ ತುಪ್ಪದಲ್ಲಿ ಹುರಿದಿಟ್ಕೊಂಡಿರೋ ಡ್ರೈ ಫ್ರೂಟ್ಸನ್ನು ಹಾಕ್ಕೊಂಡು ಇನ್ನೊಂದು ಸಲ ಮಿಕ್ಸ್ ಮಾಡಿದ್ರಂದ್ರೆ ರೀ ಉಂಡೆ ಕಟ್ಟುವ ಅಳತೆಗೆ ಏನಾಗಿತ್ತು ರೀ ಮಿಶ್ರಣ ರೆಡಿ ಆಗೈತ್ರಿ. ನೋಡಿರಿ ಎಷ್ಟು ಚೆನ್ನಾಗಿ ಬಂದೈತ್ರಿ. ಎಷ್ಟು ಈಸಿಯಾಗಿ ನೀವು ಅವಲಕ್ಕಿ ಉಂಡೆಯನ್ನು ಮಾಡ್ಕೋಬೋದ್ರಿ. ಕೃಷ್ಣನಿಗೆ ಅವಲಕ್ಕಿ ಅಂದರೆ ತುಂಬ ಇಷ್ಟ. ನೀವು ಈ ಕೃಷ್ಣ ಜನ್ಮಾಷ್ಟಮಿಗೆ ಈ ರೀತಿ ಅವಲಕ್ಕಿ ಉಂಡೆಯನ್ನು ಮಾಡಿ ನೈವೇದ್ಯ ಮಾಡಿ. ನಾನಿಲ್ರಿ ಸ್ವಲ್ಪ ತಣ್ಣಗಾದ ತಕ್ಷಣ ಇದನ್ನ ಪ್ಲೇಟ್ಗೆ ಹಾಕ್ಕೊಂಡು ನಮ್ಗೆ ಯಾವ ಸೈಜಲ್ಲಿ ಬೇಕಲ್ರಿ ಆ ಸೈಜಲ್ಲಿ ಈ ರೀತಿ ಉಂಡೆಯನ್ನು ಕಟ್ಟಬೇಕು. ನೋಡಿರಿ ಎಷ್ಟು ಪರ್ಫೆಕ್ಟಾಗಿ ಕರೆಕ್ಟಾಗಿ ಉಂಡೆ ಬರ್ತಾ ಇದ್ದಾವ್ರಿ. ನೋಡಿರಿ, ನಾನಿಲ್ರಿ ಇದೇ ರೀತಿ ಎಲ್ಲವನ್ನು ಉಂಡೆಯನ್ನು ಮಾಡಿಟ್ಕೋತೇನೆ ರೀ. ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರ್ತಾವ್ರಿ ಅವಲಕ್ಕಿ ಉಂಡೆ. ನೋಡಿರಿ, ಈ ರೀತಿಯಲ್ಲಿ ನಾ ಎಲ್ಲ ಉಂಡೆಯನ್ನು ಕಟ್ಟಿ ಇಟ್ಕೋತೇನೆ ರೀ. ಎಷ್ಟು ಚೆನ್ನಾಗಿ ಬಂದವ್ರಿ. ನೀವು ಇದನ್ನ ಈ ಸಲ ಕೃಷ್ಣ ಜನ್ಮಾಷ್ಟಮಿಗೆ ನೈವೇದ್ಯ ಮಾಡಿ ನೋಡಿರಿ, ಹೇಗಿದೆ ಅಂತ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲೀಸ್ಗೂ ಈ ವಿಡಿಯೋಸ್ನ ಶೇರ್ ಮಾಡಿ. ಎಲ್ಲರೂ ಮತ್ತೆ ಹೊಸ ರೆಸಿಪಿಯೊಂದಿಗೆ ಭೇಟಿ ಆಗ್ತೀವಿ. ಅಲ್ಲಿವರೆಗೂ ಧನ್ಯವಾದಗಳು.